ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಇವತ್ತು ನಾವು ಮಲೆನಾಡಿನ ಸಾಂಪ್ರದಾಯಿಕ ಆರೋಗ್ಯಕರ ಮತ್ತು ತುಂಬ ರುಚಿಯಾದ ಅಕ್ಕಿ ತರಿ ಕಡುಬು ಮಾಡೋದನ್ನ ತಿಳ್ಕೊಳ್ಳೋಣ. ಬೆಳಗಿನ ಉಪಹಾರಕ್ಕೆ, ಸಂಜೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ಕಡುಬು ತುಂಬ ಮೃದುವಾಗಿದ್ದು ಹೊಟ್ಟೆ ತುಂಬ ಹೊತ್ತು ತೃಪ್ತಿಯಾಗಿರುತ್ತೆ. ಇದು ತಂಪಾಗಿರುವಂಥ ಕಡುಬು. ಇದು ತೆಂಗಿನಕಾಯಿ ಚಟ್ನಿ, ಖಾರಬೇಳೆ ಅಥವಾ ಸಾಂಬಾರು ಜೊತೆ ತಿಂದರೆ ಇದ್ರ ರುಚಿನೇ ಬೇರೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. 2 ಲೋಟ ದೋಸೆ ಅಕ್ಕಿನ ತೊಗೊಳ್ಳೋದು, ಇಲ್ಲಾಂದರೆ ರೇಷನ್ ಅಕ್ಕಿ ತೊಗೊಂಡ್ರು ಪರವಾಗಿಲ್ಲ. ಅದನ್ನು ನಾನು ನೀರಲ್ಲಿ ಚೆನ್ನಾಗಿ 2-3 ಸತಿ ತೊಳ್ಕೊಂಡು ಆಮೇಲೆ ನಾನು ಇದನ್ನು ಅಕ್ಕಿನ ಬಸ ಹಾಕ್ಬಿಡ್ತೀನಿ. ನೋಡಿ, ಈಗ ನಾನು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಓಕೆ, ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಈ ಥರ ನಾನು ಅಕ್ಕಿನ ಸ್ವಲ್ಪ ಹೊತ್ತು ಬಸ ಹಾಕ್ತೀನಿ. ಆವಾಗ ನೀರೆಲ್ಲ ಚೆನ್ನಾಗಿ ಕಮ್ಮಿ ಆಗುತ್ತೆ, ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಈಗ ನೋಡಿ, ಇದು ಎಕ್ಸ್ಟ್ರಾ ನೀರಾಗಿರೋದೆಲ್ಲ ಹೋಯಿತು. ಈಗ ನಾವು ಅದನ್ನು, ಈ ಅಕ್ಕಿನ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒಣಗಿಸ್ಕೋಬೇಕು. ಇದನ್ನು ಒಂದು 5-6 ಗಂಟೆ ಚೆನ್ನಾಗಿ ಒಣಗಬೇಕು. ಇದು ಅಕ್ಕಿ ನೆನೆಸಿ ತೊಳೆದಿರ್ತೀವಲ್ಲ, ಅದನ್ನು ನಾವು ಈಗ ಬಟ್ಟೆ ಮೇಲೆ ಹಾರಾಕಬೇಕು. ಇದು ಚೆನ್ನಾಗಿ ಹರಡ್ಕೋಬೇಕು. ಈಗ ಅಕ್ಕಿನ ಹರಡ್ಕೊಂಡು ನಾವೊಂದು 5-6 ಗಂಟೆ ಚೆನ್ನಾಗಿ ಮನೆ ಒಳಗೇ ನೆರಳಲ್ಲಿ ಆರಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಒಂದು 5-6 ಗಂಟೆ ಆದಮೇಲೆ ಈ ಥರ ಅಕ್ಕಿ ಪೂರ್ತಿಯಾಗಿ ಒಣಗಿದೆ, ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು. ಈಗ ಒಣಗಿದ ಮೇಲೆ ನಾನು ಅದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ, ಅಂದರೆ ಪಲ್ಸ್ ಮಾಡಲ್ಲೇ 2-3 ಸತಿ ಡರ್ ಅಂತ ಈ ಥರ 2-3 ಸತಿ ಮಾಡಿದ್ರೆ ನಿಮಗೆ ತರಿ ಬರುತ್ತೆ. ಇದು ಅಕ್ಕಿ ತರಿ ಮಾಡ್ಕೊಳ್ಳೋ ವಿಧಾನ ನಾನು ತೋರಿಸ್ತೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಈಗ ಅಕ್ಕಿ ತರಿ ಮಾಡ್ಕೊಂಡ್ಮೇಲೆ ಒಂದು ದಪ್ಪ ತಳ ಪಾತ್ರೆಯಲ್ಲಿ, ಇಲ್ಲ ಸಿಲ್ವರ್ ಪಾತ್ರೆ ಆದರೂ ಪರವಾಗಿಲ್ಲ, ಅದರಲ್ಲಿ ನಾನು 2 ಲೋಟ ಅಕ್ಕಿ ತರಿಗೆ 5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಅದಕ್ಕೆ ನಾನು 1 ಸ್ಪೂನು ಉಪ್ಪನ್ನು ಸೇರಿಸಿ 1 ಬಟ್ಲಷ್ಟು ನೆನೆಸಿರೋ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಜೀರೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಮುಂಚೆನೇ ಹಾಕೊಳ್ಳೋಕೆ ಹೋಗಬೇಡಿ. ಈಗ ನೀರು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಒಂದು ಅರ್ಧ-ಮುಕ್ಕಾಲು ಬಟ್ಲಷ್ಟು ಫ್ರೆಶ್ ಆಗಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಥರ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಜೀರಿಗೆ, ಕಡಲೆಬೇಳೆ ಎಲ್ಲ ಅದರಲ್ಲಿ ಬೇಯುತ್ತೆ, ಕಾಯಿ ರಸನೂ ಬರುತ್ತೆ, ಅದರಲ್ಲಿ ಚೆನ್ನಾಗಿ ರುಚಿಯಾಗುತ್ತೆ. ಈಗ ಕುದೀತಾ ಇರೋ ನೀರಿಗೆ ನಾನು ಅಕ್ಕಿ ತರಿ ಮಾಡ್ಕೊಂಡಿದ್ದಲ್ಲ, ಅದನ್ನು ಒಂದು ಸ್ವಲ್ಪನೇ ಹಾಕ್ತಾ ಈ ಥರ ವುಡನ್ ಸ್ಪ್ಯಾಚುಲ ಅಥವಾ ನೀವು ಮುದ್ದೆ ಕೂಡ್ಸೋ ಕೋಲ್ ಇದ್ರೂ ಪರವಾಗಿಲ್ಲ, ಅದರಲ್ಲಿ ಈ ಥರ ಕೂಡಿಸ್ಕೊಳ್ತಾ ಬರಬೇಕು. ಅವಾಗ ಎಲ್ಲೂ ಗಂಟಾಗೋದಿಲ್ಲ. ಚೆನ್ನಾಗಿ ನೀರು ಪ್ರಮಾಣ ಕರೆಕ್ಟಾಗಿದ್ದರೆ ಅಕ್ಕಿ ತರಿ ಬೇಯೋದಕ್ಕೂ ಚೆನ್ನಾಗಿ ಆಗುತ್ತೆ. ಕಮ್ಮಿ ಆಗಿಬಿಟ್ರೆ ಅಕ್ಕಿ ತರಿ ಬೇಯೋದಕ್ಕಿಂತ ಗಟ್ಟಿ ಆಗಿಬಿಡುತ್ತೆ, ಫುಲ್ಲು ಪುಡಿ ಥರ ಆಗಿಬಿಡುತ್ತೆ, ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀರಿನ ಅಳತೆ ಕರೆಕ್ಟಾಗಿರಬೇಕು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಈ ಥರ ಚೆನ್ನಾಗಿ ಕೈ ಆಡ್ಕೊತಾನೇ ಇರಬೇಕು. ನೀವು ಅಕ್ಕಿ ತರಿನ ಸೇರಿಸ್ಕೋಬೇಕಾದ್ರೆ ಚೆನ್ನಾಗಿ ಕೈ ಆಡ್ಕೋಬೇಕು, ಅವಾಗೆಲ್ಲೂ ಗಂಟಾಗೋದಿಲ್ಲ. ಮೀಡಿಯಮ್ ಟು ಹೈ ಫ್ಲೇಮ್ ಊರಿನಲ್ಲೇ ಇಟ್ಕೊಂಡು ನೀವು ಕೈ ಆಡ್ಬಿಟ್ಟು ಈಗ ಒಂದು 2 ನಿಮಿಷ ಲಿಡ್ನ ಮುಚ್ಚಿ ಸ್ಟವ್ನ ಆಫ್ ಮಾಡಬೇಕು. ಆಮೇಲೆ ಒಂದು 3 ನಿಮಿಷ ಆದಮೇಲೆ ಲಿಡ್ನ ತೆಗೆದ್ಮೇಲೆ ಈ ಥರ ಆಗಿರುತ್ತೆ. ನೋಡಿ, ಚೆನ್ನಾಗಿ ಅಕ್ಕಿ ತರಿ ಎಲ್ಲ ಅರಳ್ಕೊಂಡಿದೆ. ನೋಡಿ, ಈ ಥರ ಈಗೆಲ್ಲೂ ಅಂಟು ಆಗಿಲ್ಲ, ಗಂಟು ಬಂದಿಲ್ಲ, ಚೆನ್ನಾಗಾಗಿದೆ ಇದು. ಅದಕ್ಕೆ ಆದಷ್ಟು ದಪ್ಪ ತಳ ಪಾತ್ರೆನ ಇಟ್ಕೋಬೇಕು. ನೀವು ಸ್ಟೀಲ್ ಪಾತ್ರೆ ಇಟ್ಕೊಂಡ್ಬಿಟ್ರೆ ತಳ ಹಿಡಿಯುತ್ತೆ. ಈಗ ಸ್ಟವ್ ಎಲ್ಲ ಆಫ್ ಮಾಡಿ ಅದರಲ್ಲಿರೋಂಥ ಅಕ್ಕಿ ತರಿನ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಬಿಸಿ ಇದೆ ಅಲ್ವಾ, ನಾವು ಸ್ವಲ್ಪ ಬೆಚ್ಚಗಾಗಕ್ಕೆ ಬಿಡಬೇಕು. ತುಂಬ ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಉಂಡೆನ ಕಟ್ಟಬೇಕು. ಹಾಗಾಗಿ ನಾವು ಒಂದು ಬಟ್ಲಲ್ಲಿ, ಸ್ವಲ್ಪ ಬಿಸಿ ಇರುತ್ತೆ ಅನ್ನೋರು, ಮೊದಲನೇ ಟೈಮ್ ಮಾಡ್ತಾ ಇರೋರು ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಪ್ರತಿ ಸರಿನೂ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆನ ಈ ಥರ ಕಟ್ಟಬೇಕು. ಒತ್ತಿ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಬರುತ್ತೆ, ಎಲ್ಲೂ ಪುಡಿ ಆಗೋದಿಲ್ಲ. ಗಟ್ಟಿಯಾಗಿ ಒತ್ತಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಎಲ್ಲೂ ಪುಡಿ ಆಗೋದಿಲ್ಲ. ನೋಡಿ, ನಾವು ಇದನ್ನು ಅಕ್ಕಿ ತರಿನ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ, ಅರಳಿದೆ ಚೆನ್ನಾಗಿ ಅಕ್ಕಿ ತರಿ. ನೀರಿನ ಪ್ರಮಾಣ ಚೆನ್ನಾಗಿರೋದ್ರಿಂದ ಸಾಫ್ಟಾಗಿ ಬಂದಿದೆ ಅದು ಹಿಟ್ಟು. ಹಾಗಾಗಿ ನಮಗೆ ಉಂಡೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಗಟ್ಟಿ ಆಗಿಬಿಟ್ರೆ, ಅಂದರೆ ನೀರು ಕಡಿಮೆ ಆಗಿಬಿಟ್ರೆ ನಿಮಗೆ ಉಂಡೆ ಕಟ್ಟುವಾಗ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನೀರು ನೋಡಿಕೊಂಡು ನಾನು ಹೇಳಿರೋ ಅಳತೆನಲ್ಲೇ ಹಾಕ್ಕೋಬೇಕು. ಈಗ ನೋಡಿ, 1 ಲೋಟಕ್ಕೆ 2 ಲೋಟದಿಂದ ನಾನು 5 ಲೋಟ ನೀರು ಹಾಕಿದ್ದೀನಿ. ನಿಮ್ಮನೆ ಅಳತೆನಲ್ಲಿ ನೀವು ಅದು ರೇಷಿಯೋನ ಕರೆಕ್ಟಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಎಲ್ಲ ಉಂಡೆಗಳನ್ನ ಮಾಡ್ತೀನಿ. ಪ್ರತಿ ಸರಿನೂ ನೀವು ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಮಾಡಿ. ಇಲ್ಲಾಂದರೆ ನಿಮ್ಗೆ ನೀರು ಬೇಡ ಅಂದರೆ ಸ್ವಲ್ಪ ತುಪ್ಪನಾದ್ರೂ ಹಂಚ್ಕೊಂಡು ಈ ಥರ
ಕಡುಬನ್ನು ಮಾಡ್ಕೋಬೋದು. ಉಂಡೆ ನೀವು ಸೈಜು ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಉಂಡೆ ಕಟ್ಕೊಳ್ತಾ ಬಂದುಬಿಡಬೇಕು. ಗಟ್ಟಿ ಆದಾಗ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ, ಅಕ್ಕಿ ತರಿ ಅಲ್ವ ಇದು. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ಎಲ್ಲ ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆಗಳನ್ನ ಕಟ್ಕೊಳ್ತಾ ಬರಬೇಕು. ಈಗ ಅದನ್ನು ನಾವೆಲ್ಲ ಉಂಡೆಗಳನ್ನ ಕಟ್ಟಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ನೀವು ಅದನ್ನು ಬೇಯಿಸ್ಕೊಳ್ಳೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆಗಳು. ಅಕ್ಕಿ ತರಿ ಮನೆಯಲ್ಲೇ ಮಾಡಿರೋದು ತೋರಿಸಿದ್ದೀನಿ ನಿಮಗೆ ಹೇಗೆ ಅಂತ. ನಿಮಗೆ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ರೆಡಿನೂ ಸಿಗುತ್ತೆ ಪ್ಯಾಕೆಟು, ಅದನ್ನು ಕೂಡ ತಂದು ಮಾಡಬಹುದು. ಈಗ ನೋಡಿ ನಮ್ಮ ಉಂಡೆಗಳೆಲ್ಲ ರೆಡಿಯಾಗಿದೆ. ಇದರಲ್ಲಿ ಕಡಲೆಬೇಳೆ, ಕಾಯಿ ತುರಿ, ಜೀರಿಗೆ, ಉಪ್ಪು ಎಲ್ಲ ಸೇರಿದೆ. ಈಗ ನಾವು ಈ ಮೋಮೋಸ್ ಮಾಡೋ ಪಾತ್ರೆ ಬರುತ್ತಲ್ಲ ಅದರಲ್ಲಾದರೂ ಸರಿ, ನೀವು ಇಡ್ಲಿ ಪಾತ್ರೆನಲ್ಲಾದರೂ ಆಯಿತು, ಒಟ್ಟು ಸ್ಟೀಮ್ ಮಾಡಬೇಕು ಇದನ್ನು. ನಾನೀಗ ಕೆಳಗಡೆ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದ್ದ ಮೇಲೆ ಈ ಮೇಲ್ಗಡೆ ನಾನು ಈಗ ಆ ಪಾತ್ರೆಗೆ ಎಲ್ಲ ಜೋಡಿಸ್ಬಿಟ್ಟು ಲಿಡ್ನ ಮುಚ್ಚಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೆಂದಾದಮೇಲೆ ಈ ಥರ ಆಗಿದೆ, ಬೆಂದಿದೆ ಚೆನ್ನಾಗಿ, ಎಲ್ಲೂ ಅಂಟ್ತಾ ಇಲ್ಲ. ಈಗ ಅದನ್ನು ನಾನು ತಂದಿಟ್ಟು ಅದನ್ನು ಒಂದು ಹಾಟ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೊಂದು ಹಾಟ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಸೆಕೆಂಡ್ ಬ್ಯಾಚು ಇದೇ ಥರ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಕೈಗೆಲ್ಲೂ ಅಂಟ್ತಿಲ್ಲ ಅಂತಂದರೆ ಅಕ್ಕಿ ತರಿ ಎಲ್ಲ ಚೆನ್ನಾಗಿ ಬೆಂದು ಉಂಡೆಗಳು ಗಟ್ಟಿಯಾಗಿರುತ್ತೆ. ಅಂದರೆ ನಿಮಗೆ ಸಂಜೆವರೆಗೂ ಇದೇ ಶೇಪಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇದೆ ಒಳಗಡೆ ಎಲ್ಲ. ಹಾಗಾಗಿ ಈಗ ನೋಡಿ ನಾನು ಸೆಕೆಂಡ್ ಬ್ಯಾಚು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನೀರನ್ನ ಕಾಯಕ್ಕಿಟ್ಟು ಮೇಲ್ಗಡೆ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ನೀವು ಉಂಡೆ ಯಾವುದು ಸೈಜಿಗೆ ಬೇಕೋ ಆ ಥರ ಮಾಡ್ಕೋಬೋದು ಸೈಜು. ನೋಡಿ ಈ ಥರ ಒಂದು 15 ನಿಮಿಷ ಸ್ಟೀಮ್ ಮಾಡಾದಮೇಲೆ ನೋಡಿ ಈ ಥರ ಮುಟ್ಟಿದ್ರೆ ಅಂಟೋದಿಲ್ಲ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಸೆಕೆಂಡ್ ಬ್ಯಾಚು ಕೂಡ ಉಂಡೆಗಳನ್ನ ಬೇಯಿಸ್ಕೊಂಡಾಯಿತು. ನಮ್ಮ ಕಡುಬು ರೆಡಿಯಾಗಿದೆ. ಅಕ್ಕಿ ತರಿ ಮತ್ತು ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿರೋಂಥ ಅಕ್ಕಿ ತರಿ ಕಡುಬು ರೆಡಿಯಾಗಿದೆ. ಇದನ್ನು ನೀವು ಮಳೆಗಾಲದಲ್ಲಿ ಮಲೆನಾಡಲ್ಲೆಲ್ಲ ಜಾಸ್ತಿ ಮಳೆಗಾಲದಲ್ಲೆಲ್ಲ ಮಾಡಿಕೊಂಡು ತಿಂತಾರೆ. ಇದು ಅವರ ದೈನಂದಿನ ತಿಂಡಿ ಅಂತಲೇ ಹೇಳ್ಬೋದು. ತುಂಬಾ ಮಾಡ್ತಾರೆ ಆ ಕಡೆ ಎಲ್ಲ, ಮಲೆನಾಡಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಕಡುಬು ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ. ಇದಂತೂ ರುಚಿಯಾಗಿ ಅದ್ಭುತವಾಗಿರುತ್ತೆ. ಇದನ್ನು ಬರೀ ಕಾಯಿ ಚಟ್ನಿ ಜೊತೆನೂ ಕೂಡ ತಿನ್ಬೋದು. ಇಲ್ಲಾಂದರೆ ನಾನಿವತ್ತು ಅದರ ಜೊತೆಗೆ ಕಾರ್ಬೇಳೆನೂ ಮಾಡಿದ್ದೀನಿ. ಅದರದ್ದು ರೆಸಿಪಿನ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಕಾರ್ಬೇಳೆ ಮಾಡೋದು ಹೇಗೆ ಅಂತ. ಅದ್ರ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್. ಒಳ್ಳೆ ಕಡುಬಿಗೆ ಕಾರ್ಬೇಳೆ ಮತ್ತು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಈ ಥರ ಕಡುಬು ಮಳೆ ಬರ್ತಾ ಇರುವಾಗ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿರೋಂಥ ಕಡುಬನ್ನ ಮಾಡ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೆ ಲೈಟಾಗೂ ಇರುತ್ತೆ. ನಿಮಗೆ ತುಂಬ ತಂಪು ಕೂಡ ಇದು ಅಕ್ಕಿ ತರಿ, ಒಳ್ಳೆಯದು ಕೂಡ. ನೋಡಿ ಈ ಥರ ನಾನು ಕಾರ್ಬೇಳೆನ ಮಾಡ್ಕೊಂಡಿದ್ದೀನಿ. ಇದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಮೂರೂ ಒಳ್ಳೆ ಕಾಂಬಿನೇಷನ್. ಇದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಕೊಂಬೋ ಅಂತಲೇ ಹೇಳ್ಬೋದು. ಮಲೆನಾಡಿನ ಅಕ್ಕಿ ತರಿ ಕಡುಬು ರೆಡಿಯಾಗಿದೆ. ನೋಡಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ತೊಗೋಬೋದು, ಇಲ್ಲ ಮಧ್ಯಾಹ್ನ ಲಂಚಿಗೂ ತೊಗೋಬೋದು, ಇಲ್ಲ ಅಂದರೆ ಸಂಜೆ ತಿಂಡಿಗೂ ಕೂಡ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಟ್ಕಳಿಸ್ಬೋದು. ಸಾಫ್ಟ್ ಆಗಿರೋದ್ರಿಂದ ನೀವು ಮಧ್ಯಾಹ್ನ ಬಾಕ್ಸಲ್ಲಿ ತಿನ್ಬೋದು ಆರಾಮಾಗಿ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರ್ಣನೂ ಕೂಡ ತುಂಬ ಚೆನ್ನಾಗಿದೆ ಆಗುತ್ತೆ. ಇದು ಅಕ್ಕಿ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ನಿಮ್ಮ ಕಡೆ ಯಾವ್ಯಾವ ಥರ ಕಡುಬುಗಳನ್ನ ಮಾಡ್ತೀರಾ ಅಂತ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗಂತೂ ಇದು ಮಳೆಗಾಲದಲ್ಲಿ ಇದ್ದಾಗ ಬಿಸಿ ಬಿಸಿಯಾಗಿ ಈ ಥರ ಕಡುಬು ಮಾಡ್ಕೊತಿದ್ರೆ ಅಂತೂ ಸೂಪರಾಗಿರುತ್ತೆ. ನೀವೇನು ಹೇಳ್ತೀರಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.